ಕೃಷ್ಣ ಕೊಳಲನ್ನೇ ಯಾಕೆ ನುಡಿಸೋದು ನಿಮಗ್ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಿಸ್ ವಿಡಿಯೋ ಸ್ಪೆಷಲಿ ಮೆನ್ಷನ್ಡ್ ಫಾರ್ ಮೈ ಫಾಲೋವರ್ ಸೋಹನ್ ಕಾಮತ್. ಬ್ರದರ್, ನೀವು ನನಗೆ ಡಿಎಂ ಮಾಡಿದ್ರಿ ಕೃಷ್ಣ ಯಾಕೆ ಕೊಳಲನ್ನ ನುಡಿಸೋದು, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋ ನಿಮ್ಗೋಸ್ಕರ, ಬನ್ನಿ ಉತ್ತರ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನ ಪ್ರತೀಕ. ಕೊಳಲು ಒಂದು ಖಾಲಿ ಕೊಡವೆ, ಅದರಲ್ಲಿ ಏನು ಕೂಡ ಇರೋದಿಲ್ಲ. ಹಾಗೆ ಕೊಳಲು ನಮ್ಮ ದೇಹ, ನಮ್ಮ ದೇಹದೊಳಗೆ ಕಣ್ಣು, ಕಿವಿ, ಮೂಗು ಎಲ್ಲ ಇದ್ರೂನು ಅದು ಯಾವುದು ಕೂಡ ಯೂಸ್ ಆಗೋದಿಲ್ಲ. ಶ್ರೀಕೃಷ್ಣ ತನ್ನ ಉಸಿರನ್ನು ನೀಡಿ ಕೊಳಲಿನ ಮೂಲಕ ನಾದವನ್ನ ಹರಿಸ್ತಾನೆ. ಹಾಗೆ ಭಗವಂತ ನಮ್ಮ ಖಾಲಿ ಕೊಡ ಅನ್ನೋ ದೇಹದೊಳಗೆ ಇಟ್ ಮೀನ್ಸ್ ಅವನ ಉಸಿರಾದ ಪ್ರಾಣಶಕ್ತಿಯನ್ನ ತುಂಬಿದ್ರೆ ಹೇಗೆ ಎಲೆಕ್ಟ್ರಿಸಿಟಿ ಒಂದಿತ್ತು ಅಂತ ಅಂದ್ರೆ ಫ್ಯಾನ್, ಬಲ್ಬ್, ಟಿವಿ ಯಾವ ರೀತಿ ವರ್ಕ್ ಆಗುತ್ತೋ ಹಾಗೆ ನಮ್ಮ ದೇಹದೊಳಗೆ ಪ್ರಾಣಶಕ್ತಿ ಅಂತ ಒಂದಿತ್ತು ಅಂತ ಅಂದ್ರೆ ಕಣ್ಣು, ಕಿವಿ, ಮೂಗು ಇವೆಲ್ಲ ಕೂಡ ವರ್ಕ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಭಗವಂತನ ಉಸಿರು ನಮ್ಮೆಲ್ಲರ ಪ್ರಾಣಶಕ್ತಿ. ಇಟ್ ಈಸ್ ಅನ್ ಸಿಂಬಲೈಸೇಷನ್ ಆಫ್ ವಿ ಕ್ಯಾನ್ ಓನ್ಲಿ ಕಂಟ್ರೋಲ್ ಅಸ್. ನೆಕ್ಸ್ಟ್ ಸ್ಪಿರಿಚುವಲ್ ಮೀನಿಂಗ್ ಗೆ ಬರೋಣ. ಕೊಳಲಿನಲ್ಲಿ ಬರುವಂತಹ ಸಂಗೀತ ಆತ್ಮಕ್ಕೆ ಕರೆಯಾಗಿದೆ ಮತ್ತು ನಮ್ಮ ದೇಹದಲ್ಲಿ ಇರುವಂತಹ ಪಂಚ ಪ್ರಾಣಗಳು ವ್ಯಾನ, ಉದಾನ, ಅಪಾನ, ಸಮಾನ ಪ್ರಾಣ. ಸೊ ಇದು ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ಅಂದ್ರೆ ಪಂಚ ಪ್ರಾಣದಲ್ಲಿ ಇರುವಂತಹ ಮನಸ್ಸನ್ನ ನಾವು ಭಗವಂತನ ಭಜನೆ, ಹಾಡು, ಕೀರ್ತನೆಗಳನ್ನ ಕೇಳುತ್ತಾ ಪ್ರಾಣಶಕ್ತಿಯ ಮೂಲಕ ಮನಸ್ಸು ಮತ್ತು ಆತ್ಮದ ಸಮತೋಲನೆಗೆ ಕಾರಣವಾಗಿ ಭಗವಂತನಿಗೆ ಕನೆಕ್ಟ್ ಆಗುವಂತದ್ದು. ಕೊನೆಯದಾಗಿ ಜನರಲ್ ಮೀನಿಂಗ್ ಅಂದ್ರೆ ಸಾಮಾಜಿಕ ಅರ್ಥ ಏನು ಅಂತ ಅಂದ್ರೆ ಉಸಿರಿನ ನಿಯಂತ್ರಣ. ಶಂಕ ಕೂಡ ಇದೇ ಮೀನಿಂಗ್ ಗೆ ಬರುತ್ತೆ. ಹೇಗೆ ನಾವು ದಿನನಿತ್ಯ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ದೀರ್ಘವಾಗಿ ನಮ್ಮ ಉಸಿರನ್ನು ಹಿಡಿಯುವ ಸಾಧನೆಯನ್ನ ಮಾಡಿದಾಗ ದೇಹದೊಳಗೆ ಇರುವಂತಹ ಕಶ್ಮಲಗಳು ಹೊರಗೆ ಹೋಗಿ ಪ್ರಮುಖವಾಗಿ ಬರುವಂತಹ ರೋಗಗಳನ್ನ ನಾವು ತಕ್ಕ ಮಟ್ಟಿಗೆ ನಿವಾರಿಸ್ಕೊಬಹುದು. ನಂತರ ದೇಹ ಯಾವಾಗ ಶುದ್ಧವಾಗಿರುತ್ತೋ ಮನಸ್ಸು ಕೂಡ ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದ್ರೆ ಭಗವಂತನಿಗೆ ಕನೆಕ್ಟ್ ಆಗುತ್ತೆ. ಸೊ ಇದು ನನಗೆ ತಿಳಿದಿರುವಷ್ಟು ಮೀನಿಂಗ್. ಸೊ ನಿಮ್ಗೂ ಯಾರಿಗಾರು ಕೃಷ್ಣ ಯಾಕೆ ಕೊಳಲನ್ನೇ ಉಪಯೋಗಿಸ್ತಾನೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ. ನಿಮ್ಗೂ ಯಾವ್ದಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಡಿಎಂ ಮಾಡಿ. ಸೊ ನಾನು ಡಿಎಂ ನಲ್ಲೇ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ವಶನ್ ಏನಾದ್ರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ವಿಡಿಯೋ ಕೂಡ ಮಾಡಾಕ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್, ಕೃಷ್ಣ ಅರ್ಪಣ.